ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಭೂಮಿಯಲ್ಲಿ ರಹಸ್ಯಮಯ ಸ್ಥಳಗಳು ಹಲವಾರಿವೆ. ಅವುಗಳ ಬಗ್ಗೆ ಅಧ್ಯಯನಕ್ಕೋ ಅಥವಾ ಸಂಶೋಧನೆಗೂ ಇಳಿದರೆ ಒಂದೋ ವೈಜ್ಞಾನಿಕವಾಗಿ ಅದಕ್ಕೆ ಆಧಾರ ಅನ್ನೋದನ್ನು ಕಂಡುಕೊಳ್ಬೇಕು, ಇಲ್ಲ ಪ್ರಾಕೃತಿಕ ವಿಸ್ಮಯ ಅನ್ನೋ ಕನ್ಕ್ಲೂಷನ್ ನೀಡಬೇಕು. ಅದು ಬಿಟ್ಟು ಇಲ್ಲ ಇದು ಹೀಗೆ ಆಗಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಸಿಗೋದಿಲ್ಲ. ನಿಜಕ್ಕೂ ಅಂತಹ ನೂರಾರು ಪುರಾಣ ಪ್ರಸಿದ್ಧ ಸ್ಥಳಗಳು ನಮ್ಮ ಭಾರತ ಭೂಮಿಯಲ್ಲಿದೆ. ಅಂತಹ ಸ್ಥಳಗಳ ಪೈಕಿ ಒಂದು ಅಂದರೆ ಭೀಮಕುಂಡ. ಈ ಭೀಮಕುಂಡದ ಕುರಿತಾದ ನಾನಾ ಕಥಾನಕಗಳಿವೆ. ಈ ಭೀಮಕುಂಡದ ಆಳವನ್ನು ಅಳೆಯಲು ಅನೇಕ ವಿಜ್ಞಾನಿಗಳು ಹಗಲಿರುಳು ಶ್ರಮಿಸಿದ್ದಾರೆ. ಆದರೆ ಇಂದಿಗೂ ಯಾವುದೇ ವಿಜ್ಞಾನಿಗಳಿಗೂ ಅದರ ಆಳ ಅಥವಾ ಅದರ ನೀರು ಯಾಕೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಎಂಬುದನ್ನು ನಿರ್ಧರಿಸಲು ಸಾಧ್ಯವೇ ಆಗಿಲ್ವಂತೆ. ಇಂದಿಗೂ ಈ ಭೀಮಕುಂಡ ವಿಜ್ಞಾನಕ್ಕೆ ಸವಾಲಾಗಿಯೇ ಉಳಿದಿದೆ. ಈ ಕುಂಡದ ವಿಸ್ಮಯವೆಂದರೆ 2004ರಲ್ಲಿ ಸಂಭವಿಸಿದ ಸುನಾಮಿಗೂ ಒಂದೆರಡು ದಿನ ಮೊದಲೇ ಈ ಕುಂಡದಲ್ಲಿ ಸೂಚನೆ ಸಿಕ್ಕಿತ್ತಂತೆ. ಅಷ್ಟಕ್ಕೂ ಭೀಮಕುಂಡದ ವಿಸ್ಮಯವಾದರೂ ಏನು? ಈ ಕುಂಡವನ್ನು ನಿರ್ಮಿಸಿದ್ದು ಯಾರು? ತಳಪುರಾಣ ಹಾಗೂ ದಂತಕಥೆ ಹೇಳೋದೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭೀಮಕುಂಡ ಎಂದರೆ ಭೀಮನಿಂದ ನಿರ್ಮಾಣವಾದ ಹೊಂಡ ಅಥವಾ ಬಾವಿ ಎಂದರ್ಥ. ಭಾರತದಲ್ಲಿ ಭೀಮಕುಂಡ ಎಂದು ಕರೆಯುವ ಕೆಲವು ಪ್ರಮುಖ ಸ್ಥಳಗಳಿವೆ. ಆದರೆ ಈ ಭೀಮಕುಂಡ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ್ದು. ಭೀಮಕುಂಡ ಇರೋದು ಮಧ್ಯಪ್ರದೇಶ ರಾಜ್ಯದಲ್ಲಿ ಸುಂದರ ಪ್ರಾಕೃತಿಕ ಸೊಬಗಿನ ಮಧ್ಯೆ ಉಗಮವಾಗಿರುವ ನೈಸರ್ಗಿಕ ಜಲಾಶಯ. ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯಲ್ಲಿ ನೆಲೆ ನಿಂತಿದೆ. ವಿಶೇಷವೆಂದರೆ ಈ ಕೊಳದ ಆಳ ಇಂದಿಗೂ ನಿಗೂಢವಾಗಿದೆ. ಮಧ್ಯಪ್ರದೇಶದ ಬುಂದೇಲ್ಖಂಡದಲ್ಲಿರುವ ಈ ಸ್ಥಳವು ಪ್ರಾಚೀನ ಋಷಿಗಳು, ಸನ್ಯಾಸಿಗಳು, ತಪಸ್ವಿಗಳು ಮತ್ತು ಸಂಶೋಧಕರ ನೆಚ್ಚಿನ ತಾಣವೂ ಹೌದು. ಪ್ರಸ್ತುತ ಇದು ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ವೈಜ್ಞಾನಿಕ ಸಂಶೋಧನಾ ಕೇಂದ್ರವಾಗಿ ಪರಿವರ್ತಿತವಾಗಿದೆ. ಇನ್ನು ಸ್ಥಳೀಯವಾಗಿ ಗಮನಿಸಿದರೆ ಭೀಮಕುಂಡವು ಸ್ಥಳೀಯರಿಗೆ ಕೇವಲ ನಂಬಿಕೆಯ ಕೇಂದ್ರವಲ್ಲ, ಅದೊಂದು ಪುರಾಣ ಪ್ರಸಿದ್ಧ ಪುಣ್ಯ ಸ್ಥಳ. ದೂರ ದೂರದ ಜನರು ಈ ಕೊಳದಲ್ಲಿ ಸ್ನಾನ ಮಾಡಲು ಭೇಟಿ ನೀಡುತ್ತಾರೆ. ಯಾಕಂದರೆ ಈ ಕುಂಡದಲ್ಲಿ ಸ್ನಾನ ಮಾಡಿದರೆ ಚರ್ಮ ವ್ಯಾಧಿಗಳೆಲ್ಲವೂ ವಾಸಿಯಾಗತ್ತೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಅದಕ್ಕೆ ಪೂರಕವೆಂಬಂತೆ ಇಂದಿಗೂ ಚರ್ಮ ಕಾಯಿಲೆಗಳು ವಾಸಿಯಾಗಿರುವುದು ನಿಜಕ್ಕೂ ಸನಾತನೀಯರ ನಂಬಿಕೆಯನ್ನು ದುಪ್ಪಟ್ಟು ಮಾಡಿದೆ. ಇದರ ಇತಿಹಾಸವನ್ನೊಮ್ಮೆ ಗಮನಿಸಿದರೆ ನಿಜಕ್ಕೂ ಎಂಥವರನ್ನಾದರೂ ಮೂಕರನ್ನಾಗಿಸದೇ ಇರದು. ಯಾಕಂದರೆ ಈ ಸ್ಥಳದ ಮಹಿಮೆ ಹಾಗೂ ಹಿರಿಮೆ ಮಹಾಭಾರತದ ಅವಧಿಗೆ ಸಂಬಂಧಿಸಿದೆ. ಭೀಮಕುಂಡದ ವಿಶೇಷವೆಂದರೆ ಇದರ ನೀರು ಅತ್ಯಂತ ಪರಿಶುದ್ಧತೆಯಿಂದ ಕೂಡಿರುವಂಥದ್ದು. ಲಕ್ಷಾಂತರ ಮೀನುಗಳು ನಿರಾತಂಕವಾಗಿ ಸ್ವಚ್ಛಂದವಾಗಿ ಈಜುತ್ತಲೇ ಇರ್ತವೆ. ಈ ಕೊಳದಲ್ಲಿ ಸ್ನಾನ ಮಾಡಲು ಭಕ್ತರು ನೀರಿಗಿಳಿದರೂ ಕೂಡ ಮೀನುಗಳು ಹೆದರೋದಿಲ್ಲ. ತಮ್ಮಿಷ್ಟಕ್ಕೆ ತಾವು ಯಾವುದೇ ಭಯವಿಲ್ಲದೆ ಈಜುತ್ತಿರ್ತವೆ. ಭೀಮಕುಂಡ ಎಂಬ ಹೆಸರು ಇಂದಿಗೂ ವಿಜ್ಞಾನಿಗಳಿಗೆ ನಿಗೂಢವಾಗಿಯೇ ಉಳಿದಿದೆ. ಭೀಮಕುಂಡದ ಆಳವನ್ನು ಅಳೆಯಲು ಅನೇಕ ವಿಜ್ಞಾನಿಗಳು ಹಗಲಿರುಳು ಶ್ರಮಿಸಿದರು. ಆದರೆ ಇಲ್ಲಿವರೆಗೂ ಯಾವುದೇ ವಿಜ್ಞಾನಿ ಅಥವಾ ಸಂಶೋಧಕರಿಗೆ ಭೀಮಕುಂಡ ಎಷ್ಟು ಆಳವಾಗಿದೆ, ಈ ಕೊಳದ ನೀರು ಯಾಕೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಇಂದಿಗೂ ಕೂಡ ಒಂದು ಸಣ್ಣ ಕೊಳದೊಳಗೆ ಸಮುದ್ರದಂತಹ ಪರಿಸ್ಥಿತಿಗಳು ಹೇಗೆ ಸೃಷ್ಟಿಯಾಗ್ತವೆ ಎಂಬುದರ ಕುರಿತು ವಿಜ್ಞಾನಕ್ಕೆ ಉತ್ತರವೇ ಸಿಕ್ಕಿಲ್ಲ. ಭೀಮಕುಂಡದ ಇತಿಹಾಸವು ಮಹಾಭಾರತದ ಕಾಲದಷ್ಟು ಹಿಂದಿನದು. ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಭೀಮಕುಂಡದ ಸುತ್ತಲೂ ಸ್ವಲ್ಪ ಸಮಯವನ್ನು ಕಳೆದರು ಎಂಬ ಪ್ರತೀತಿ ಇದೆ. ಯಾಕಂದರೆ ಆ ಪ್ರದೇಶ ಸಂಪೂರ್ಣವಾಗಿ ಬೆಟ್ಟಗಳಿಂದ ಆವೃತವಾಗಿದೆ. ಈ ಕುಂಡದಲ್ಲಿ ಮಾತ್ರ ವರ್ಷಂಪ್ರತಿ ಸಿಹಿ ನೀರಿನ ಕುಂಡ ಭರ್ತಿಯಾಗಿರುವುದು ವಿಶೇಷ. ಹೀಗೆ ಮಹಾಭಾರತದ ಕಾಲಕ್ಕೂ ಸಂಪರ್ಕ ಹೊಂದಿದೆಯಂತೆ. ಆ ಕಥೆಯನ್ವಯ ವನವಾಸದಲ್ಲಿದ್ದ ಪಾಂಡವರು ಕಾಡು ಮೇಡು ಅಲಿಯುತ್ತಾ ದಿನಗಟ್ಟಲೆ ಅಲೆದಾಡಿದ ನಂತರ ದ್ರೌಪದಿಗೆ ಬಾಯಾರಿಕೆಯಾಯಿತು. ಇದೇ ಸ್ಥಳಕ್ಕೆ ಬಂದಿದ್ದ ಪಾಂಡವರು ಎಲ್ಲಿ ಹುಡುಕಿದ್ರೂ ಒಂದು ತೊಟ್ಟು ನೀರು ಸಿಗಲಿಲ್ಲ. ಕೊನೆಗೆ ಭೀಮ ತನ್ನ ಗದೆಯಿಂದ ಬಂಡೆಗೆ ಬಡಿದನಂತೆ. ಆತನ ಬಲದ ಮುಂದೆ ಬಂಡೆ ಪುಡಿಪುಡಿಯಾದದ್ದು ಮಾತ್ರವಲ್ಲ, ಆ ಬಂಡೆಯ ಗರ್ಭದಿಂದ ಒಂದು ನೀರಿನ ಜಲಾಶಯವೇ ನಿರ್ಮಾಣವಾಗಿತ್ತು. ಆದರೆ ಜಲಾಶಯವನ್ನು ಪ್ರವೇಶಿಸಲು ಯಾವುದೇ ಮಾರ್ಗವಿರಲಿಲ್ಲ. ಹಾಗಾಗಿ ಅರ್ಜುನನು ತನ್ನ ಕೂದಲನ್ನು ಬಳಸಿ ಆ ಮಾರ್ಗಕ್ಕೆ ಒಂದು ಬಾಣವನ್ನು ಬಿಟ್ಟ. ನಂತರ ಸೃಷ್ಟಿಯಾದದ್ದೇ ಕಿರಿದಾದ ಕಣಿವೆ. ನಂತರ ಪಾಂಚಾಲಿ ಸಮೇತ ಪಾಂಡವರು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಂಡ್ರು ಎಂಬ ಕಥೆ ಇದೆ.
ಆ ಕಥೆಗೆ ಪುಷ್ಟಿ ನೀಡುವಂತೆ ಇಂದಿಗೂ ಭೀಮಕುಂಡದ ಸುತ್ತಲೂ ಕೆಲವು ಪುರಾತನ ಕಾಲದ ನಿರ್ಮಾಣದ ಅವಶೇಷಗಳು ಕಾಣಸಿಗ್ತವೆ. ಅಲ್ಲದೆ ಈ ಕುರುಹುಗಳನ್ವಯ ಸ್ಥಳೀಯವಾಗಿ ಕೇಳಿಬರುವ ಮತ್ತೊಂದು ಸ್ವಾರಸ್ಯಕರ ಕಥೆಯೆಂದರೆ ಪಾಂಡವರು ಭೀಮಕುಂಡದೊಳಗೆ 1 ವರ್ಷಗಳ ಕಾಲ ಕಳೆದಿದ್ರು ಎಂಬುದು. ಭೀಮಕುಂಡ ಈ ಹಿಂದೆಯೇ ಅತ್ಯಂತ ಪ್ರಸಿದ್ಧವಾಗಿದ್ದರೂ ಕೂಡ ಅತಿ ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದದ್ದು 2004ರ ಸುನಾಮಿಯ ಸಮಯದಲ್ಲಿ. ನಮ್ಮೆಲ್ಲರಿಗೂ ತಿಳಿದಂತೆ ಭಾರತದಲ್ಲಿ ಬಂದಪ್ಪಳಿಸಿದ ಸುನಾಮಿ ಭೀಕರ ಅಲೆಗಳು ಸಹಸ್ರಾರು ಜನರನ್ನ ಬಲಿ ಪಡೆದುಕೊಂಡಿತ್ತು. ಆದರೆ ಸುನಾಮಿ ಏಳುವುದಕ್ಕೂ 1-2 ದಿನಗಳ ಮುನ್ನವೇ ಈ ಕೊಳದಲ್ಲಿ ಕದಲಿಕೆ ಶುರುವಾಗಿತ್ತಂತೆ. ಕೊಳದಲ್ಲಿನ ನೀರು ಇದ್ದಕ್ಕಿದ್ದಂತೆ 15ರಿಂದ 20 ಅಡಿಗಳಷ್ಟು ಏರಲು ಪ್ರಾರಂಭಿಸಿತ್ತು. ಈ ಸುದ್ದಿ ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು. ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಖ್ಯಾತ ವಿಜ್ಞಾನಿಗಳು ಆಗಮಿಸುತ್ತಾರೆ. ಕೊಳವು ಸಾಗರದಂತಹ ಚಲನೆಯನ್ನ ಹೇಗೆ ಸೃಷ್ಟಿಸುತ್ತೆ ಎಂಬುದರ ಕುರಿತು ಸಂಶೋಧನೆಯನ್ನು ನಡೆಸ್ತಾರೆ. ಕೆಲವು ದಿನಗಳವರೆಗೂ ಈ ರಹಸ್ಯ ಕುಂಡದ ವಿಸ್ಮಯವನ್ನ ಭೇದಿಸಲು ಶತಾಯಗತಾಯ ಪ್ರಯತ್ನಗಳು ನಡೆದಿದ್ವು. ಈ ಕುಂಡದ ಆಳ ಎಷ್ಟಿದ್ದಿರಬಹುದೆಂಬ ಪರೀಕ್ಷೆಗಳನ್ನು ನಡೆಸ್ತಾರೆ. ಅದಕ್ಕಾಗಿ ಮುಳುಗು ತಜ್ಞರನ್ನು ಕರೆಸಿ ಇದರ ಆಳವನ್ನು ಪತ್ತೆ ಹಚ್ಚುವುದಕ್ಕೆ ಮುಂದಾಗ್ತಾರೆ. ಆದರೆ ವಿಸ್ಮಯವೆಂಬಂತೆ ಸುಮಾರು 50 ಅಡಿಗಳವರೆಗಷ್ಟೇ ನೀರಿನಾಳಕ್ಕೆ ಹೋಗಲಾಯಿತಾದರೂ ಅದರ ಮುಂದಕ್ಕೆ ನೀರಿನ ತಳ್ಳುವಿಕೆಯಿಂದ ಹೋಗಲಾಗಲಿಲ್ಲ. ಹಾಗಾಗಿ ಅದರ ಆಳ 50 ಅಡಿ ಇದೆ. ಅದರ ನಂತರ ಆಳ ಎಷ್ಟಿದೆ ಎಂಬುದು ಇಂದಿಗೂ ನಿಗೂಢ ಎಂಬ ತೀರ್ಮಾನಕ್ಕೆ ಬಂದರು. ಅಲ್ಲದೆ ಮುಳುಗು ತಜ್ಞರ ಅಭಿಪ್ರಾಯದಂತೆ ಈ ಆಳದಲ್ಲಿ ಹಲವಾರು ಕ್ವಿಂಟಾಲ್ ಗಟ್ಟಲೆ ತೂಕದ ಮೀನುಗಳು ಇದುವಂತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನೀರಿನ ಹರಿವು ಕೂಡ ತುಂಬಾ ಪ್ರಬಲವಾಗಿತ್ತು ಎಂದು ಅಚ್ಚರಿಯನ್ನ ಮೂಡಿಸಿತ್ತು ಮುಳುಗು ತಜ್ಞರ ಅಭಿಪ್ರಾಯ. 2005ರಲ್ಲಿ ಜರ್ಮನಿಯ ಡಿಸ್ಕವರಿ ತಂಡವು ಭೀಮಕುಂಡಕ್ಕೆ ಭೇಟಿ ನೀಡಿ ಕುಂಡದಲ್ಲಿ ಹಲವಾರು ದಿನಗಳ ಕಾಲ ಚಿತ್ರೀಕರಣ ನಡೆಸಿತು. ಸಾಲದಕ್ಕೆ ಮತ್ತೊಮ್ಮೆ ಅದರ ಆಳವನ್ನು ಅಳೆಯಲು ಪ್ರಯತ್ನಿಸಿತು. ಆದರೆ ಕೊನೆ ದಿನದವರೆಗೂ ಸಾಧ್ಯವೇ ಆಗಲಿಲ್ಲ. ಅಲ್ಲದೆ ಡಿಸ್ಕವರಿ ತಂಡವೇ ಭೀಮಕುಂಡದ ಆಳವನ್ನು ಪರಿಶೀಲಿಸುವುದು ಅಸಾಧ್ಯವೆಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿತ್ತು. ಸ್ಥಳೀಯವಾಗಿ ಕೇಳಿಬರುವ ಮತ್ತೊಂದು ವಿಚಾರವೆಂದರೆ ಭೀಮಕುಂಡದ ಆಳದಲ್ಲಿ ನೀಲಮಣಿ ಬಂಡೆ ಇದೆಯಂತೆ. ಅಲ್ಲದೆ ಕುಂಡದೊಳಗೆ ಕಂಡುಬರುವ ಮೀನುಗಳು ಸಮುದ್ರದಾಳದಲ್ಲಿ ಕಂಡುಬರುವ ಮೀನುಗಳನ್ನೇ ಹೋಲ್ತಾವೆ ಎಂದು ವಿಜ್ಞಾನಿಗಳು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಅಲ್ಲದೆ ಈ ಕುಂಡಕ್ಕೂ ಸಮುದ್ರದಾಳಕ್ಕೂ ನಡುವೆ ಸಂಪರ್ಕವಿದೆ ಅನ್ನುವ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ನೇಪಾಳ ಮತ್ತು ಜಪಾನ್ನಲ್ಲಿ ಭೂಕಂಪಗಳು ಸಂಭವಿಸಿದಾಗ ಭೀಮಕುಂಡದ ನೀರಿನ ಮಟ್ಟವು ಇದ್ದಕ್ಕಿದ್ದಂತೆ ಏರಿತ್ತು. ನೀರಿನ ವಿಪತ್ತು ಅಥವಾ ನೈಸರ್ಗಿಕ ವಿಕೋಪ ಸಂಭವಿಸಿದಾಗಲೆಲ್ಲ ಕುಂಡದ ನೀರಿನ ಮಟ್ಟವು ಸ್ವಯಂ ಚಾಲಿತವಾಗಿ ಏರುತ್ತೆ. ಇದು ನೈಸರ್ಗಿಕ ವಿಕೋಪ ಸಮೀಪಿಸುತ್ತಿರುವುದರ ಹಾಗೂ ಈಗಾಗಲೇ ಸಂಭವಿಸಿದ್ದರ ಸೂಚಕವಾಗಿರುತ್ತದೆಯಂತೆ. ಭೀಮಕುಂಡ ಅನೇಕ ರಹಸ್ಯಗಳನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ಆದರೆ ಇಲ್ಲಿಯವರೆಗೂ ಯಾರೊಬ್ಬರಿಗೂ ಆ ರಹಸ್ಯವನ್ನು ಭೇದಿಸೋಕೆ ಸಾಧ್ಯವೇ ಆಗಲಿಲ್ಲ ಅನ್ನೋದೇ ಈ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ಅಂತರವನ್ನು ತಿಳಿಸುತ್ತೆ. ಇವಿಷ್ಟು ಭೀಮಕುಂಡದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.